ನನ್ನ ಬಂಗಾರಿ ವಾಪಸ್ ಬಂದಾಡ್ರಿ. ವಾಪಸ್ ಬಂದು ಹೆಂಗೆ ನಿಂತಾವಡ್ರಿ ಇಲ್ಲಿ. ಅಪ್ಪ ದೊಡ್ಡವ್ರ ಮಾತು ಕೇಳಪ್ಪ, ಗಾಡಿ ಒದರಿಸ್ಬೇಡ ಅಂತ ಹೇಳ್ತೀವಿ ರೀ. ಇವರೆಲ್ಲ ಗಾಡಿ ಒದರಿಸ್ಬಿಟ್ರೆ ಗಾಡಿ ಪೆಟ್ರೋಲ್ ಖಾಲಿಗೆ ಎತ್ತಿಗೆ. ಇನ್ನೊಂದು ಸ್ವಲ್ಪ ದಿವಸ ಹೋಲಿ ಆಮೇಲೆ ಎಲ್ಲ ಫುಲ್ ಗಾಡಿನ ಪಾರ್ಟ್ಸ್ ಚೇಂಜ್ ಮಾಡಮ್ಮ. ಇದು ಗಾಡಿ ಅಲ್ರಿ, ಇದು ಬಾಡಿ. ಮತ್ತು ಯಾರು ಇದು ತಪ್ಪು ತಿಳ್ಕೊಬೇಡ್ರಿ. ಸಣ್ಣದಾಗ ಭಾಳ ಆಟ ಆಡ್ತಿದ್ವಿ ರೀ, ದೇವ್ ಅಂತ. ಅದು ಭಾಳ ನೆನಪಾಗೈತೆ. ಅದಕ್ಕೆ ಹಿಂಗೆ ಇಟ್ಕೊಂಡು ಮನೆಗೆ ಹೋಗೋಣ ಅಂತ. ಮನೆಗೆ ಹೋದ್ಮೇಲೆ ಯಾವ್ದಾರಿಗೆ ಅಲ್ಲಿ ಒಣರಿಗೂ ಸ್ವಲ್ಪ ಹೂತು ಇಡ್ಸಮ್ಮಂತ. ದೇವು ಇದು ಕಾಣಾಗತ್ತೈತಲ್ರಿ, ಇದು ಫ್ರೂಟ್ ಅಲ್ಲಿದೆ. ಸಣ್ಣವರಿದ್ದಾಗ ಅದಕ್ಕೆ ದೇವು ದುಗುರ ಅಂತ ನಾವು ಕರಿತಿದ್ವಿ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ. ದೊಡ್ಡವ್ರ ಮಾತು ಕೇಳ ಅಂತ ಹೇಳ್ತೀವ್ರಿ. ದೊಡ್ಡವ್ರ ಮಾತು ಕೇಳಪ್ಪ, ಗಾಡಿ ಒದರಿಸ್ಬೇಡ ಅಂತ ಹೇಳ್ತೀವ್ರಿ. ಇವರೆಲ್ಲ ಗಾಡಿ ಒದರಿಸ್ಬಿಟ್ರೆ ಗಾಡಿ ಪೆಟ್ರೋಲ್ ಖಾಲಿಗೆ ಎತ್ತಿಗೆ ತೊಗೊಂಬಂದು ಕೊಟ್ಟಿವಿ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಪೆಟ್ರೋಲ್ ಹಾಕಕತ್ತ ನಮ್ಮ ಹುಡುಗ. ಆ್ಯಂಡ್ ಕುಡಿಬೇಕು ಕುಡಿ ಹಾಕ್ರಿ ಬರ್ದ ಚಲ್ತೀರೇನು. ನೋಡ್ರಿ ಎಷ್ಟು ಚಂದ ಆಗ್ತದೆ ನೋಡ್ರಿ. ಮತ್ತೆ ಮೆಕ್ಯಾನಿಕ್ ಪುದಕ್ನ ಹಾಕೋದು ಬಿಟ್ಟು ಇವಾಗ ಸಪೋರ್ಟ್ ಕೊಟ್ಟ ನೋಡ್ರಿ. ಉಡುಗೊರೆ ಕೊಡಲೇನು ಕುಡಿಬೇಕು. ಜೀವನದಾಗ ಏನೂ ಇಲ್ಲ, ಕುಡಿಬೇಕು. ಎಣ್ಣೆ ತಂದಿರಿ ಮತ್ತೆ ಮಾನ್ಕಾಯಿ ತಂದಿಲ್ಲ ಇದಕ್ಕೆ. ಅಯ್ಯೋ ಮರ್ತು ಬಂದಿವ್ರಿ ಮಾನ್ಕಾಯಿ. ನಾ ಉಪ್ಪಿನಕಾಯಿ ಹೊಲಸ ಏನ್ ಬೇಕಾದ್ರೆ ಮಾತಾಡ್ಕೊಂತ ಸರಿ. ಪೆಟ್ರೋಲ್ ಹಾಕಿದ್ಮ್ಯಾಗ ಗಾಡಿ ಚಲೋ ಆಗೈತಿ. ಅಲ್ಲಿ ಹೊಂಟದ್ ನೋಡ್ರಿ ಅವ್ರು. ಗಾಡಿ ಸೌಂಡ್ ಮಾತ್ರ ಕತ್ತರ್ನಾಗ ಐತಿ. 2 ದಿವಸ ನಾನು ಹೊಡೆದಿನ ಅದನ್ನ. ನನ್ನ ಗಾಡಿ ಸರ್ವಿಸಿಗೆ ಹೋಗಿತ್ತು ರೀ ಒಂದು ವಾರ. ಆ ಗಾಡಿ ಕಂಟಿನ್ಯೂ ನಾ ಹೊಡೆದೀನಿ. ನನ್ನ ಗಾಡಿ ಭಾಳ ಮಿಸ್ ಮಾಡ್ಕೊಳಕತ್ತಿದ್ದೆ. ಇವಾಗ ನನ್ನ ಗಾಡಿ ಮ್ಯಾಗ ಕುಂದು ಹೊಂಟೀನಿ. ಅದೊಂದು ನಂದು ಅನ್ನೋದು ಭಾಳ ಬರ್ತೈತಿ ರೀ ಕೆಳಗೆ. ಮಾಡಿದ್ರು ನೋಡ್ರಿ, ಇಲ್ಲಿ ಮತ್ತೆ ಕಾರ್ಬಾರ್ ಮಾಡಿದ್ರು ನೋಡ್ರಿ. ನಮ್ಮ ಹುಡುಗ ಚಲೋ ಅದನ್ರಿ. ನಮ್ಮ ಡ್ರೈವರ್ ಚಲೋ ಅದನ್ರಿ. ಇಲ್ಲಿ ಅವ್ರ ಡ್ರೈವರ್ ಚಲೋ ಇಲ್ರಿ. ನಮ್ಮ ಡ್ರೈವರ್ ಚಲೋ ಅದನ್ರಿ. ನಮ್ಮ ಪ್ರೀತು ಹಾಯ್. ನಮ್ಮ ಡ್ರೈವರ್ ಚಲೋ ಅದನ್ರಿ. ಅವ್ರ ಡ್ರೈವರ್ ಚಲೋ ಇಲ್ಲ. ಗಾಡಿ ಹೊಡಕ್ಕೆ ಬರಲ್ರಿ ಕರೆಕ್ಟಾಗಿ. ಹಿಂಗೈತೆ ನೋಡ್ರಿ ಅವ್ರ ಹಣೆ ಬರ. ಇರಲಿ, ಇವಾಗ ಹೋಗೋಣ ಅಂತ ಹೋಗಿ 1-2 ರೀಲ್ಸ್ ಮಾಡೋಣ. ಬರೀ ಹಿಂಗೆ ಮಾಡ್ಕೊಂಡು ನಿಂತಿರೋ ಕೆಲಸ ಆಗಂಗಿಲ್ಲ. 1-2 ರೀಲ್ಸ್ ಮಾಡ್ಬೇಕು. ರೀಲ್ಸ್ ಮಾಡಿ ಮುಂದೆ ವಿಚಾರ ಮಾಡೋಣ. ಮತ್ತೆ ಗಾಡಿ ಎಕ್ಸ್ಚೇಂಜ್ ಮಾಡಿದ್ವಿ. ಇವಾಗ ನನ್ನ ಕೈಗೆ ಈ ಗಾಡಿ ಐತಿ, ಮಾಡಿಫೈಡ್ ಬೀಸ್ಟ್ ಐತಿ. ಆ್ಯಂಡ್ ನಮ್ಮ NSನ ನಮ್ಮ ಪ್ರೀತಮ್ ಅಣ್ಣ ಅವ್ರು ಹೊಡ್ಯಾಕತ್ತಾರ. ಗೇರ್ ಕನ್ಫ್ಯೂಸ್ ಆಗಿ ಅಷ್ಟು ಗೇರ್ ಮುಂದೆ ಅದಾವ. ಅದು ನೋಡಿ ಅಷ್ಟು ಗೇರ್ ಹಿಂದೆ ಅದಾವ. ಒಂದು ಗೇರ್ ಅಷ್ಟೇ ಕೆಳಗೈತಿ. ಅಷ್ಟು ಹುಡುಗದ ಗೇರ್ ಎಲ್ಲ ಮ್ಯಾಗ ಅದಾವ. ಇಲ್ಲಿ ಬಾಗೇವಾಡಿ ಕೊಂಡ್ನೊಳಗೆ ಹೋಗೋಣ. ಅಲ್ಲಿ ಹೋಗಿ 1-2 ರೀಲ್ಸ್ ಮಾಡೋಣ. ಅದಾದ್ಮೇಲೆ ನೋಡೋಣ ಅಂತ. ಆ್ಯಂಡ್ ಇದ್ರಲ್ಲಿ ಒಂದು ಸಣ್ಣದ ವಿಡಿಯೋ ಆಗ್ತದೆ ನೋಡ್ರಿ. ಸೌಂಡ್ ಮಾತ್ರ ಅಲ್ಟಿಮೇಟ್ ಐತಿ. ಈ ಗಾಡಿ ಫುಲ್ ಇಷ್ಟ ಆಗ್ಬಿಟ್ಟೈತಿ. ಬಟ್ ಸೌಂಡ್ ಭಾಳ ಇರಿಟೇಷನ್ ಆಗ್ತೈತಿ. ನೋಡೋರು ಎಲ್ಲರೂ ಮತ್ತೆ ಬೈಬಾರ್ದು ನಮಗೆ. ಅದಕ್ಕೆ ನನ್ನ ಬಂಗಾರಿ ಬಂದಾಡ್ರಿ ವಾಪಸ್. ನನ್ನ ಬಂಗಾರಿ ಭಾಳ ಮಿಸ್ ಮಾಡ್ಕೊಂಡಿರಿಪ್ಪ. ಒಂದು ವಾರ ಇವ್ರು ತಾಕಿತ್ತು ಸಾವುಕಾರನ ಕಡೆ ರೆಡಿ ಮಾಡೋಕೆ 1 ವಾರ ತೊಗೊಂಡ್ರೆ. ಬಟ್ ಹೆವಿ ಕಂಡೀಷನ್ದಾಗ ರೆಡಿ ಮಾಡ್ರ. ಇನ್ನೊಂದು ಸ್ವಲ್ಪ ದಿವಸ ಹೋಲಿ ಆಮೇಲೆ ಎಲ್ಲ ಫುಲ್ ಗಾಡಿನ ಪಾರ್ಟ್ಸ್ ಚೇಂಜ್ ಮಾಡಮ್ಮ. ಇದು ಗಾಡಿ ಅಲ್ರಿ, ಇದು ಬಾಡಿ. ಮತ್ತು ಯಾರು ಇದು ತಪ್ಪು ತಿಳ್ಕೊಬೇಡ್ರಿ. ಆ್ಯಂಡ್ ಭರ್ಜರಿ ಏನೋ ಒಂದು ಮಾಡೋಣ ಗಾಡಿಗೆ. ಇವ್ರದ್ದು ಅದು ಮಾಡಿಫೈ ಬೀಸ್ಟ್ ಇವ್ರದ್ದು ಐತದ. ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಗಾಡಿ. ನಾನು ನಂಬಿ 1 ವಾರ ಕೊಟ್ಟಿರಿ. ಅದು ಗಾಡಿ ಎಲ್ಲ ರುಬ್ಯಾಡ್ಬಿಡಿ. ನಾನು ತಪ್ಪು ತಿಳ್ಕೊಬೇಡ್ರಿ. ಹಂಗೆ ಅದಿಲ್ರಿ. ಅದಕ್ಕೆ ನೋಡೋಣ ಮುಂದೆ. ನಮ್ಮ ಗಾಡಿಗೆ ಒಂದು ಸ್ವಲ್ಪ ಅದು ಪ್ಲ್ಯಾನ್ಸ್ ಅದಾವೆ. ಇಲ್ಲೇ ನಾಳೆಗೆ ಇಲ್ಲಿ ಒಂದು ಏನೋ ಗಾರ್ಡ್ ಕೊಡ್ತಾರಂತ. ಪಜ್ಜೋಲನ ಕಡೆ ಗಾರ್ಡ್ಸ್ ಐತಂತ. ಅದು ಗಾರ್ಡ್ಸ್ ಹಾಕೋಣಂತ. ಮುಂದೆ ಈಗ ಇಲ್ಲಿ ಬಂದಿದ್ವಿ, ಇಲ್ಲೇ ಗಾರ್ಡನಿಗೆ ಬಂದಿದ್ವಿ. ಬಟ್ ಇಲ್ಲಿ ವ್ಯೂ ಅದೇನು ಅಷ್ಟು ನಂಗೆ ಮನ್ಸಿಗೆ ಬರಾಕತ್ತಿಲ್ಲ. ಇಲ್ಲಿ ನೋಡಿದ್ರೆ ಭಾರಿ ಐತಿ. ಸೊ ಇವಾಗ ಜೂನಿಯರ್ ಕಾಲೇಜ್ಗೆ ಹೋಗೋಣ. ಅಲ್ಲಿ ಹೋಗಿ ರೀಲ್ಸ್ ಮಾಡೋಣ ಅಂತ. ಮತ್ತು ಗಾಡಿ ಡ್ರೈವರ್ಸ್ ಚೇಂಜ್ ಆದ್ವಿ. ಯಾಕಂದ್ರೆ ನಂದು NSನ ನಮ್ಮ ಮೆಕ್ಯಾನಿಕ್ ಪಜ್ಜು ಅವ್ರು ಹೊಡ್ಯಾಕತ್ತಾರ. ಅಲ್ಲಿ ಅವರು ಬೀಸ್ಟ್ ತೊಗೊಂಡು ನಮ್ಮ ಪ್ರೀತಮ್ಮ ಮತ್ತು ಸಾಗರ್ ಅವ್ರು ಹೋಗೋಣ್ರಿಪ್ಪ. ಸಖತ್ ಮಜಾ ಬರಾಕತ್ತೈತಿ ಗಾಡಿ ಹೊಡ್ಯಾಕೆ ಮಾತ್ರ. ಬಟ್ ನಮ್ಮ ಲೊಕೇಶನ್ ಕರೆಕ್ಟ್ ಅನ್ಸಕತ್ತಿಲ್ಲ ಯಾವ ವಿಡಿಯೋ ಮಾಡೋಕೆ. ಇವಾಗ ವಾಪಸ್ ನಮ್ಮ ಹಳೆ ಲೊಕೇಶನಿಗೆ ಹೊಂಟೀವಿ. ಅದು ಎಲ್ಲಿ ಅಂದ್ರೆ ಜೂನಿಯರ್ ಹೈಸ್ಕೂಲಿಗೆ. ಇಷ್ಟೊತ್ತನ 2 ಗಂಟೆಗೆ ನಾವು ಶೂಟ್ ಮಾಡೋ ಬಂದಿದ್ದಕ್ಕೆ ಈಗ ಬಂದಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂಗೆ ಎತ್ತಿ ಮಾಡೋದು ಚಲೋ ಅನ್ಸುತ್ತೇನ್ರಿ ನಿಮ್ಗೆ? ದಿವಸ ಮಕ್ಕೊಂಡಿರ್ತೈತೆ ರೀ. ರಾತ್ರಿ ಇಷ್ಟೊತ್ತನೇ ಮಕ್ಕೋಬಾರ್ದ್ರಿ. ಸೊ ಇಷ್ಟೊತ್ತ ನನ್ನ ಜೊತೆ ಇದ್ರೆ ಇವರಿಗೂ ವೆಲ್ಕಮ್ ಮಾಡಮ್ಮ. ಯಾರ ನಮ್ಮ ಪ್ರಜ್ವಲ್ ಮೆಕ್ಯಾನಿಕ್ ಅವ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್. ಥ್ಯಾಂಕ್ ಯು ಚಿನ್ನ. ನಮ್ಗೆ ವೆಲ್ಕಮ್ ಮಾಡೋದಕ್ಕೆ ನಿಮಗೆ ಪ್ರೀತಿಯಿಂದ ಉತ್ಸಾಹ. ಅದು ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆ್ಯಂಡ್ ಇಲ್ಲಿ ಭಾಳ ದಿವಸಕ್ಕೆ ಮತ್ತೆ ನಮ್ಮ ಸಮರ್ಥ ಅವ್ರು ಬಂದ್ರೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವಾಗ ಹೋಗೋಣ್ರಿಪ್ಪ, ಹೋಗಿ ಊಟ ಮಾಡೋಣ. ನಾವು ಅಲ್ಲಿ ಏನಾಗತ್ತೀನಿ ರೀ ಅವ್ರು ಹೊಟ್ಟೆ ಹಸದಂತ ಎಲ್ಲರಿಗೂ. ನನಗೆಲ್ಲರಿಗೂ ಜೀವ ತಿನ್ನತ್ತಾರೆ ಊಟಕೊಂಬಂದ. ಹಾಗಾಗಿ ಓಂಬ ಅಂತಾರೆ ನೋಡ್ರಿ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ನೆನಪಿನ ಹೂಗಳ
ಕಾರಣಾಂತರಗಳಿಂದ ನಮ್ಮ ಪ್ರೀತಮ್ ಬ್ಲಾಗ್ಸ್ ಅವ್ರ ಮನೆ ಹೊಂಟ್ರ. ಹೋಗ್ಬರ್ರಿ ಮೆಲ್ಲಕ್ಕೆ ಹೋಗ್ಬರ್ರಿ ಏನು ಬಾಯ್ ಬ್ರೋ ಬಾಯ್. ಮತ್ತೆ ನಾಳೆ ಭೇಟಿ ನೀವು ಬರ್ರಿ ಮತ್ತಲ್ಲಿ. ಸೊ ಇವಾಗ ಎಲ್ಲರದು ನಮ್ಮದು ಊಟ ಆಗೈತಿ. ಊಟ ಮುಗಿಸ್ಕೊಂಡು ಎಲ್ಲರೂ ಗಾರ್ಡನ್ ಕೊಟ್ಟಿವಿ ರೀಲ್ಸ್ ಮಾಡ್ಬೇಕಂತ. ಅಲ್ಲಿ ಹೋಗಿ ನೋಡೋಣ ಹಕ್ಕಿಕತೆ ಏನೇನು ಇರ್ತೈತಿ ತೋರಿಸ್ತಾ ಇರ್ತೇನೆ ಅಂತ. ಸೊ ಎಲ್ಲರೂ ಊಟ ಗಿಟ ಮಾಡ್ಕೊಂಡು ಇಲ್ಲಿ ಗಾರ್ಡನಿಗೆ ಬಂದೀವಿ. ನಮ್ಮ ಪ್ರೀತನು ಮನೆಗೆ ಹೋದ. ಇಲ್ಲ ನೋಡ್ರಿ ಇವ್ರಿಬ್ರಿಗೆ ತಮಗೆ ಹತ್ತಿ ಬಿಡೈತಿ ಇಲ್ಲಿ. ನಾನು ಡ್ಯಾನ್ಸ್ ಮಾಡೋಕೆ ಬರ್ತೀನಪ್ಪ ಅಂದ್ರೆ ಬ್ಯಾಡ ಅಂತಾರೆ ನನಗೆ. ಹಿಂಗೆ ಆಸೆ ಮಾಡ್ತಾರೆ ಭಾಳ ಮಂದಿಗೆ. ಇಲ್ಲ ನಾವು ಮೂವರು ನಮ್ದು ಆತ ನಮ್ಮ ಲೋಕದಾಗಂತ ನಾವು ಗಾಡಿ ಅನ್ಕೊತ ನಿಂತ್ಬಿಟ್ಟಿವಿ. ನಾನು ಬಂಗಾರಿ ವಾಪಸ್ ಬಂದಾಡ್ರಿ. ವಾಪಸ್ ಬಂದು ಹೆಂಗೆ ನಿಂತಾವಡ್ರಿ ಇಲ್ಲಿ ಅಪ್ಪ ಏ ಮಸ್ತ್. ನಾನು ಬಂಗಾರಿ ವಾಪಸ್ ಬಂದಾಡ್ರಿ. ವಾಪಸ್ ಬಂದು ಹೆಂಗೆ ನಿಂತಾವಡ್ರಿ ಇಲ್ಲಿ ಅಪ್ಪ ಏ ಮಸ್ತ್. ಇದು ಒರಿಜಿನಲ್ ಬ್ಯೂಟಿ ರೀ. ಇದು ಮಾಡಿಫೈಡ್ ಬ್ಯೂಟಿ ಅಂದ್ರೆ ಅದೇ ಯಾವುದೋ ಈ ಬೈಕ್ದಾಗ ಯಾವ ಗಾಡಿ ಯಾವ ಪಾರ್ಟ್ಸ್ ಅದ ಅನ್ನೋದು ಫಿಟ್ ಮಾಡಿದಾರೆ ಬಿಟ್ರಿ ಯಾರಿಗೂ ಅರ್ಥ ಆಗಂಗಿಲ್ಲ. XCD 125 ಬೈಕ್ನವ್ರು ಈ ಥರ ಮಾಡಿಫೈ ಮಾಡ್ಯಾರ. ಮಸ್ತ್ ಕಾಣಕತ್ತೈತೆ ನೋಡೋಕೆ. ಏನು ಮಸ್ತ್ ಕಾಣಕತ್ತ ರೀ ಅದು. ಬಟ್ ಅದು ಅವ್ರ ಮೆಂಟಾಲಿಟಿ ನೋಡ್ರಿ ನಮ್ಮ ಪ್ರಜ್ವಲ್ ಅವ್ರು ಇಲ್ಲದಾರ. ಅದನ್ನು ಬರ್ಜಾರಿ ಮಾಡಿಫೈ ಮಾಡ್ಯಾರ. ಅದಕ್ಕೆ 125 ಪಲ್ಸರ್ 125 ಹ್ಯಾಂಡಲ್ ಹಾಕ್ಯಾರ. ಆಮೇಲೆ ಏನೇನೋ ಜುಗಾಡ್ ಮಾಡ್ಯಾರ. ಅದು ಸೌಂಡ್ ಗಿಂಡೂ ಭಾರಿ ಮಸ್ತ್ ಬರ್ತೈತಿ. ಒಂದು ಸಣ್ಣ ವೀಡಿಯೋ ಹಾಕ್ತೀನಿ ನೋಡಿರಿ. 3-4 ದಿವಸ ನಮ್ಮ ಪ್ರಜ್ವಲ್ ಅವ್ರ ಕಡೆನೇ ಇತ್ತು. ಯಾಕಂದ್ರೆ ಅವ್ರ ಮೆಕ್ಯಾನಿಕಲ್ಲ ರಿಪೇರ್ ಮಾಡೋಕೆ ಕೊಟ್ಟಿದ್ವಿ. ಆ್ಯಂಡ್ ಇವಾಗ ನನ್ನ ಕಡೆ ಬಂದೈತಿ. ಅದು ಹೇಳೋಕ್ಕಾಗ್ಲಾರ್ದಷ್ಟು ಖುಷಿ ಐತೆ ನಮಗೆ. ಆ್ಯಂಡ್ ರೆಡಿ ಮಾಡಿದವ್ರು ಇಲ್ಲೇ ಅದಾರ. ಆ್ಯಂಡ್ ಈ ಬರ್ತಾರೆ ನೋಡ್ರಿ. ಚಲೋ ಅಲ್ರಿ ಇವ್ರಿಬ್ರು. ಮಳೆ ಬಂತ್ರಿ. ಅಲ್ಲ ಡ್ಯಾನ್ಸ್ ಗೇನ್ಸ್ ಅಂತಂದು ಏನೇನೋ ಮಾಡಕತ್ತಾರೆ. ನಾವು ನೋಡಿದ್ರೆ ಇಲ್ಲಿ ಹಿಂಗೆ ನಿಂತೀವಿ. ಆ್ಯಂಡ್ ಇಲ್ಲೈತೆ ನನ್ನ ಗಾಡಿ ಅದು ಎಲ್ಲರಿಗೆ ಅರ್ಥ ಆಗಂಗಿಲ್ಲ ರೀ. ಯಾರಿಗೆ ಅದ್ರ ಬಗ್ಗೆ ಹುಚ್ಚಿರ್ತೈತೆ ಅವ್ರಿಗೆ ಅಷ್ಟು ಅರ್ಥ ಆಗ್ತೈತಿ. ಇವರು ನೆಕ್ಸ್ಟ್ NS ಲವರ್. ಇವರು ಆದಷ್ಟು ಜಲ್ದಿ ಹೊಸದೊಂದು NS ಇಳಿಸೋರು ಅದಾರ. ಆ್ಯಂಡ್ ನಮ್ದು ಕನ್ಸಿ ನಾವು ಬಾಬಿ ಇಳಿಸೋಣ ಅಂತ ಆದಷ್ಟು ಜಲ್ದಿನ. ಆ್ಯಂಡ್ ಅಲ್ಲಿ ಹೊಂಟ್ರಲ್ರಿ ಅಲ್ಲಿ ಹೊಂಟ್ರಲ್ರಿ ಒಳ್ಳೆ ನೋಡಿದ್ರಲ್ಲ ಅವರು ಎಕ್ಸ್ಪಲ್ಸ್ ಇಳಿಸಾಕತ್ತಾರೆ ಈಗ ಸಮೀಪ. ಎಲ್ಲರೂ ಸೇರಿ ಒಂದು ಲದಾಖ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಕತ್ತೀವಿ. ನೋಡೋಣ ಅದು ಮುಂದೆ ಏನೇನು ಆಗ್ತೈತೆ ಅಂತ. ಈಗ ಒಂದು ಡ್ಯಾನ್ಸ್ ರೀಲ್ಸ್ ಮಾಡಕ್ಕೆ ಹೊಂಟೀವಿ. ಹೋಗೋಣ ಅಂತ. ಮಳೆ ಬಂತ ಎಲ್ಲ ನಮ್ಮ ಪ್ಲ್ಯಾನ್ಸ್ ಎಲ್ಲ ಹಾಳಾಗಿ ಹೋಗೋ. ಇದು ಮಾತ್ರ ಕರೆ ರೀ. ನಮ್ಮ ಬೈಕ್ ಶೂಟ್ ಅಂತ ಮಾಡ್ಬೇಕಂತ ಇವಾಗ ಭಾಳ ಕನಸು ಐತೆ ನಂದು. ಇವತ್ತು ಮಾಡ್ಕೊಂಡು ಹೋಗ್ತೀನಿ ಇವತ್ತು ನಾನು. ಬೈಕ್ ರೀಲ್ಸ್ ಮಾಡೋದು ಆಗಿಲ್ಲ ಅಂದರೂ ಓಲಿ 1-2 ಫೋಟೋ ಅಂತೂ ತೆಗ್ದೀವಿ ಈಗ. ಅದು ನಂಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಿ. ಸೊ ಇಲ್ಲಿಗೆ ನಮ್ದು ಎಲ್ಲರದು ರೀಲ್ಸ್ ಮಾಡೋದು ಮುಗೀತು. ಇಲ್ಲ ನಮ್ಮ ಮೆಕ್ಯಾನಿಕ್ ಪಜ್ಜು ಅದಾರ. ಅವ್ರದ್ದೊಂದು ವೀಡಿಯೋ ಆಯ್ತು. ಇವರು ಡ್ಯಾನ್ಸ್ ಮಾಡಿದಾರೆ ರೀ. ಆ್ಯಂಡ್ ನಂದು ಒಂದು ಬೈಕಿಂದ ರೀಲ್ ಇತ್ತು, ಅದು ಮಾಡಿದ್ವಿ. ಇಲ್ಲಿ ಇವ್ರು ಅದಾರ ಯೂಟ್ಯೂಬರ್. ಆಲ್ ದ ಬೆಸ್ಟ್ ನಿಮಗೂ ಯೂಟ್ಯೂಬ್ ಜರ್ನಿಗೆ. ಆ್ಯಂಡ್ ಈಗ ಇನ್ನೊಂದು ಯಾರ್ದಾದ್ರು ರೀಲ್ಸ್ ಇದ್ದರೆ ಮಾಡೋಣ. ಇಲ್ಲ 1-2 ಫೋಟೋ ತೆಗ್ಸ್ಕೊಂಡು ಮನೆಗೆ ಹೋಗೋಣ ಅಂತ. ಬಟ್ ಅವ ಡೇ ಮಾತು ವಂಡರ್ಫುಲ್ ಇತ್ತು. ಬಟ್ ನಾವು ಅಂದ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ರೀಲ್ಸ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಇವರಿಬ್ಬರು ಕಾಮಿಡಿ ರೀಲ್ಸ್ ಮಾಡ್ತಿದ್ರು. ಇವತ್ತೇನು ಒಂದು ಕಾಮಿಡಿ ರೀಲ್ಸ್ ಮಾಡಿಲ್ಲ. ಎದಕ್ಕೆ ಅನ್ನೋದು ಅವರಿಗೆ ಗೊತ್ತು. ಎದಕ್ಕೆ ಮಾಡಿಲ್ಲ ರೀ ಇವತ್ತು? ಸಾಮಂದು ಆಯ್ತು ರೀ ಭಾಳ ದೌಡ್ ಬರೋಕೆ. ನಾವು ದೌಡ್ ಬಂದಿದ್ವಿ. ನಾನಿನ್ನೊಂದು ಮಾಡಮ್ಮ ಈಗ ಮಾಡಮ್ಮ. ಭಾಳ ಟೈಮ್ ಆದ್ರೆ ಹಿಂಗೆ ರೀ. ಎಲ್ಲ ಹುಡ್ರು ಹೋಗ್ತೀನಂತಾರೆ. ಬರ್ರಿ ಮತ್ತು ನಾಳೆ ಭೇಟಿಯಾಗೋಣ. ನಾಳೆ ಬರ್ರಿ ನಾಳೆ ಹೇಳ್ಕೊಡ್ತೀವಿ ಅಂತ. ಸೊ ಈಗ ಇವರು ಮ್ಯೂಸಿಕ್ ಸ್ಟಾರ್ಟ್ ಮಾಡೋರದಾರ. ಮ್ಯೂಸಿಕ್ದಾಗ ಇವ್ರಿಗೆ ಒಂದು ಸ್ವಲ್ಪ ಏನೋ ನಮ್ಮ ಕಡೆ ಹೇಳೋಣ. ಎಡಿಟ್ ಮಾಡೋದು ಅಷ್ಟೇ ನಂಗೆ ಬರ್ತೈತೆ. ಅದು ಬಿಟ್ಟರೆ ಮತ್ತೇನು ಬರೋಲ್ಲ. ಮ್ಯೂಸಿಕ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ನಾಳೆ ಬರ್ರಿ ನಾಳೆ ಹೇಳ್ಕೊಡ್ತೀನಿ. ಆಲ್ ದ ಬೆಸ್ಟ್. ಆ್ಯಂಡ್ ನೀವು ಅಂಗಡಿ ಬರ್ರಿ. ಬರೀ ದುಡಿಯಪ್ಪ ಅಂದ್ರೆ ಬರೀ ಇಲ್ಲಿ ಬಂದು ಅಲರ್ಟ್ ಮಾಡ್ತಾನೆ ರೀ. ಏನಾದ್ರಿ ಅಲ್ಲಿ ಕ್ಯಾಮ್ರಾದು ನಮ್ಮ ಈ ಅಂಗಡಿಯಾಗ? ನಾನು ನಿಮ್ಮ ಅಂಗಡಿಗೆ ಬಂದಿಲ್ಲ ರೀ. ನಾ ಫೋನ್ ಕವರ್ ತೊಗೊಳಕ್ಕೆ ಬಂದಿದ್ದೆ ಅಷ್ಟೇ. ಸೊ ಬರ್ರಿ ಮತ್ತೆ ಭೇಟಿಯಾಗೋಣ. ಮತ್ತು ಮುಂದಿನ ಸಂಡೇ ಬರ್ರಿ. ನೀವು ಗೊತ್ತೈತಿ ಮತ್ತೆ ನಡ್ಬರ್ಕ್ ಬರಲ್ಲ ಅಂತ. ಇವ್ರು ಸಂಡೇಕೊಮ್ಮೆ ಅಷ್ಟೇ ಬರ್ತಾರೆ. ಯಾಕಂದ್ರೆ ಅವ್ರ ಮಾಲಕ್ ಸ್ವಲ್ಪ ಬಿಡಂಗಿಲ್ಲ. ಯಾಕಂದ್ರೆ ಅವ್ರು ದುಡಿಯೋದು ಇರ್ತೈತಿ. ಸೊ ಇವ್ರಿಗೆ ಪಗಾರ ಕೊಡ್ತಾರೆ ಅವ್ರು. ನಮಗೆ ಯಾರು ರೊಕ್ಕ ಕೊಡೋದಿಲ್ಲ ರೀ. ನಮ್ಮ ಮನೆ ನಮ್ಮ ಅಪ್ಪಾಜಿನ ಕೊಡ್ಬೇಕು ರೀ. ನಮ್ಮ ಅಪ್ಪಾಜಿ ಬಿಟ್ರೆ ಯಾರು ನಮ್ಗೆ ರೊಕ್ಕ ಕೊಡೋಲ್ಲ. ಇವ್ರಿಗೆ ಮಾಲಕ್ ಕೊಡ್ತೇನೆ ರೀ. ಇವ್ರಿಗೆ ಮಾಲಕ್ರು ಅದಾರ ರೀ. ಇವರ ಡೈರೆಕ್ಟ್ರಿ. ಇವ್ರಿಗೂ ಯಾರು ಕೊಡಲ್ಲ ರೀ. ಇವ್ರು ನನಗೆ ಅವ್ರ ಅಪ್ಪಾಜಿನ ಕೊಡ್ಬೇಕು. ನನಗೂ ನಮ್ಮ ಅಪ್ಪಾಜಿನ ಕೊಡ್ತಾರೆ. ಸೊ ಬರ್ರಿ ಮತ್ತೆ ಭೇಟಿಯಾಗೋಣ ಅಂತ. ಬಾಯ್. ಇಲ್ರಿ ಕಷ್ಟಪಟ್ರೆ ಫಲ ಸಿಗತ್ತೆ ನೋಡ್ರಿ. ಒಂದು ಮಾತು ನೆನಪು. ಎಂಥ ಫಲ ಹೇಳ್ರಿ ನೋಡಮ್ಮ. ನೀವು ಎಂತ ಅಂತೀರ ಅಂತ ಫಲ ಸಿಗುತ್ತೆ ರೀ. ನೀವು ಎಷ್ಟು ಕಷ್ಟಪಡ್ತೀರ ಅದ್ರ ಮ್ಯಾಗ ಫಲ ಸಿಗುತ್ತೆ ನೋಡ್ರಿ. ಕಷ್ಟಪಟ್ಟಷ್ಟು ಫಲ ಸಿಗ್ತೈತಿ. ಸರಿ ಹೋಗ್ಬರ್ರಿ. ಬಾಯ್. ಹಾಂ ರೀ. ಸೊ ಇಲ್ಲಿಗೆ ನಮ್ದೆಲ್ಲ ರೀಲ್ಸ್ ಮಾಡೋದು ಮುಗ್ದೈತೆ. ಆ್ಯಂಡ್ ಸಣ್ಣವರಿದ್ದಾಗ ನಾವು ಒಂದು ಗಿಡ ನೋಡ್ತಿದ್ವಿ. ಅದು ನಮ್ಮ ಸ್ಕೂಲ್ದಾಗ ಇತ್ತಿದೆ. ಆ್ಯಂಡ್ ಇಷ್ಟೊತ್ತ ನಾವು ಇಲ್ಲೇ ಫೋಟೋ ಶೂಟ್ ಅದು ವಿಡಿಯೋ ಎಲ್ಲ ಮಾಡಿದ್ವಿ. ಆ್ಯಂಡ್ ಇಲ್ಲೇ ಒಂದು ರೀಲ್ಸ್ ಮುಗೀತು ಡ್ಯಾನ್ಸ್ ಮಾಡೋದು. ಅದು ಇದಕ್ಕೆ ಅಟ್ಯಾಚ್ ಮಾಡಿರ್ತೀನಿ ಅಂತ ನೋಡ್ಕೊಂಬರ್ರಿ. ಸೊ ನೋಡ್ಕೊಂಬಂದ್ರಲ್ಲ ಅದೇ ವಿಡಿಯೋ ಇಲ್ಲಿ ನಾವು ಶೂಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಇದು ಕಾಣಾಗತ್ತೈತಲ್ರಿ, ಇದು ಫ್ರೂಟ್ ಅಲ್ಲಿದೆ. ಸಣ್ಣವ್ರಿದ್ದಾಗ ಅದಕ್ಕೆ ದೇವದ ಉಗುರು ಅಂತ ನಾವು ಕರಿತಿದ್ವಿ. ಯಾಕಂದ್ರೆ ಅದು ಸೇಮ್ ದೇವದ ಉಗುರು ಟೈಪ್ ಕಾಣ್ತೈತೆ ನೋಡೋಕೆ. ಇವಾಗ ಹಚ್ಕೊಂಡು ತೋರಿಸ್ತೀನಿ ಅಂತ. ಹಚ್ಕೊಳಕಿನ ಫಸ್ಟ್
ನಾನು ಹೇಳ್ಸಿ ಹಿಂಗೆ ಅದಾವೆ ಭಾಳ ಹೊಲಸದವ್ರಿ ಬೈಬೇಡ್ರಿ. ಈಗ ಅದನ್ನ ಹಚ್ಕೋತೀನಿ, ಅದನ್ನು ಒಂದು ವಿಡಿಯೋ ಮಾಡ್ತೀನಿ, ಅದಕ್ಕೊಂದು ಸಾಂಗ್ ಹಾಕಿರ್ತೀನಿ ಸಿನಿಮೆಟಿಕ್ ವಿಡಿಯೋ ನೋಡ್ಕೊಂಬರ್ರಿ. ನೋಡ್ರಿ ಇಲ್ಲಿ ಹಿಂಗೆ ಕಾಣ್ತಾವೆ, ಹಿಂಗೆ ಕಾಣಕತ್ತಾವ್ರಿ. ಇವನ್ನ ಇದು ಒಳಗಡೆ ರೆಡ್ ಪಾರ್ಟ್ ಇರ್ತೈತೆ ರೀ. ಇದನ್ನು ಅಯ್ಯೋ ಭಾಳ ಬಂತಿದ್ದು ಹಿಂಗೆ ತೆಗಿಬೇಕ್ರಿ, ಹಿಂಗೆ ಹಚ್ಕೋಬೇಕ್ರಿ. ಎಲ್ಲ ಶೂಟ್ ಎಲ್ಲ ಮುಗೀತಿ. ಇವಾಗ ಚಹಾ ಕುಡಿಯಾಕಂತ ಬಂದೀವಿ, ಚಹಾ ಕುಡಿಯಾಕತ್ತೀವಿ. ಈ ಚಹಾ ಕುಡಿಯಾಕ ಕರಿತೀಯ ನಾನು ಜೌದ್ ಕರಿಲ್ಲ ನಿಂಗೆ ಅಪ್ಪಿ ಹೇಮಂತಪ್ಪಿ ಚಹಾ ಕುಡಿಯಾಕರಿ ಎಲ್ಲರಿಗೆ ಇಲ್ಲ ನೋಡ್ರಿ ಕರಿಲಾದ್ರು ಕುಡಿಯಾಕತ್ತ ನೋಡ್ರಿ. ಜೌ ನೀವು ಹಿಡ್ಕೊಂಡು ಹೋಗಿರ್ತಾರೆ ಅಚ್ಚ ಜೌ ಸಣ್ಣದಾಗ ಭಾಳ ಆಟ ಆಡ್ತಿದ್ವಿ ರೀ ಹಿಂಗೆ ದೇವ್ ಅಂತ. ಅದು ಭಾಳ ನೆನಪಾಗೈತೆ. ಅದಕ್ಕೆ ಹಿಂಗೆ ಇಟ್ಕೊಂಡು ಮನೆಗೆ ಹೋಗೋಣ ಅಂತ. ಮನೆಗೆ ಹೋದ್ಮ್ಯಾಗ ಎಲ್ಲರಿಗೆ ಅಲ್ಲಿ ಒಣನರಿಗೂ ಸ್ವಲ್ಪ ಕೂತಿಡ್ಸಂತ ದೇವು ಎಲ್ಲ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರ ವಿಡಿಯೋ ಬರ್ತಾನೆ ಇರುತ್ತೆ. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಜಲ್ದಿ ಮಾಡ್ಕೋರಿ. ಇಲ್ಲಾಂದ್ರೆ ದೇವ್ ಬಂದು ಹಿಡ್ಕೊಂಡು ಹೋಗ್ತೈತೆ ನಿಮ್ಗೆ ಎಲ್ಲರಿಗೂ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನಾಳೆ ವ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರ್ರಿಪ್ಪ. ಪಟ ಲೈಕ್ ಮಾಡಿದ್ರೆ ಇಲ್ಲಿ ಕರೆ ಹೇಳ್ರಿ. ಎಲ್ಲ ದೇವ್ ಬರ್ತೈತೆ. ದೇವ್ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.